ನಮಸ್ಕಾರ, ಕರಿಯಸ್ವಾಮಿ ಚೋಳ ಮಾತಾಡೋದು. ತಮಿಳ್ನಾಡಿಗೆ ಬಂದಿದ್ದೀನಿ ಇವತ್ತು. ಒಳ್ಳೆ ದೇವಸ್ಥಾನಕ್ಕೆ, ಕಾಟು ಮಾರಿಯಮ್ಮ ದೇವಸ್ಥಾನ ಅಂತ. ಪಾಳಗೋಡಿಂದ ಬೆಲ್ರಮಟ್ಟಿ ಹೋಗೋ ದಾರಲ್ಲಿ ಕಾಟು ಮಾರಿಯಮ್ಮ ದೇವಸ್ಥಾನ ಇದೆ. ಇಲ್ಲಿ 150 ವರ್ಷ ಇತಿಹಾಸ ಇರೋ ದೇವಸ್ಥಾನ. ಇಲ್ಲಿ ದೇವ್ರ ನಮಸ್ಕಾರ ಮಾಡಿಕೊಂಡು ಇಲ್ಲಿರೋ ಮಾಹಿತಿ ಏನು ಕೊಡ್ತಾರೆ ಪೂಜಾರಿ ಗುರುಗಳನ್ನ ಕೇಳಿಕೊಂಡು ನಿಮಗೆ ಮಾಹಿತಿ ಕೊಡ್ತೀನಿ. ಬನ್ನಿ ಮುಂದೆ ಹೋಗೋಣ. ಇಲ್ಲಿ ಅರಿಕೆ ಏನು ಕೇಳ್ಕೊಂಡ್ರು ಅದು ಸಕ್ಸಸ್ ಆಗುತ್ತೆ ಅಂತೇಳಿ ಎಲ್ಲರೂ ನಂಬಿಕೆಯಿಂದ ಇದ್ದಾರೆ, ಬರ್ತಾಯಿದ್ದಾರೆ. ಮದುವೆ ಆದರೆ ಮದುವೆ ಆಗುತ್ತೆ, ಮತ್ತು ಮಕ್ಕಳಿದ್ರೆ ಮಕ್ಕಳಾಗುತ್ತೆ. ಇಲ್ಲಿ ಎಲ್ಲ ಕೇಳ್ಕೊಂಡ್ರೆ ದೇವರು ಸರಿ ಮಾಡಿಸ್ಕೊಡ್ತಾರೆ ಅಂತೆಲ್ಲ ನಂಬಿಕೆ ಇಟ್ಕೊಂಡು ಬರ್ತಾಯಿದ್ದಾರೆ. ಎಲ್ಲ ಆಗಿದೆ. ಸುಮಾರು 150 ವರ್ಷ ಇತಿಹಾಸ ದೇವಸ್ಥಾನ ಇದು. இங்கே வந்து நான் பாலக்கோடு பக்கத்தில் பெல்தமட்டி ரோட்டில் ஓம் ஸ்ரீ காட்டு மாரியம்மன் சுவாமி திருக்கோயில் பணியாளராக இருக்கேன். ஓம் சர்வாங்க மாங்கல்யே சர்வாசதாரதே ரண்யே எம்பதே கௌரி நாராயணி நமஸ்துதே. இந்த கோயிலோட விசேஷம் என்னன்னா, இந்த கோயிலில் வந்து எப்பவுமே செவ்வாய்க்கிழமை, வெள்ளிக்கிழமை, ஞாயிற்றுக்கிழமை வாரத்தில் 3 நாள் ரொம்ப விசேஷமாக இருக்கும். இந்த கோயிலில் வந்து குழந்தை பாக்கியம் இல்லாதவங்க வந்து தொட்டில் கட்டலாம், குழந்தை கிடைக்கும். அதுக்கு மேலே வந்து கல்யாணம் ஆகாதவங்க மாங்கல்யம் கட்டலாம். இந்த கோயிலோட விசேஷம் வந்து அதிகமாக ஆடி மாதத்தில் மிக சிறப்பாக நடைபெறும். இதில் வந்து இந்த கோயிலில் கிடா வெட்டு, கோழி அறுக்கிறது எல்லாமே காவு கொடுக்குற அனைத்து விசேஷங்களும் இந்த கோயிலில் இருக்குது. இந்த கோயிலோட சிறப்பு அம்சம் என்னன்னு பார்த்தீங்கன்னா, கிட்டத்தட்ட இந்த கோயில் உருவாகி ஒரு 150 வருடங்களுக்கு மேலே ஆகுது. அந்த காலத்து கோயில் இது. இந்த கோயிலோட அம்மன் வந்து மிக சக்தி வாய்ந்த அம்மன். நிறைய பக்தர்கள் நிறைய ஆண்டு ಕುರಿ ಕೋಳಿ ಬಲಿ ಕೊಡ್ತಾರೆ ದೇವಸ್ಥಾನದಲ್ಲಿ. ಇಲ್ಲಿ ಪೂಜೆ ಮಾಡಿಕೊಂಡು 100 ಜನ ಅಡುಗೆ ಮಾಡಿ ಇಲ್ಲಿ ಊಟ ಮಾಡಿಕೊಂಡು ಎಲ್ಲರೂ ಬಡಿಸ್ತಾ ಇದ್ದಾರೆ. ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ. ಇಲ್ಲಿ ಭಾನುವಾರ ದಿವಸದಿಂದ ತುಂಬ ಜನಗಳು ಬರ್ತಾರೆ ಈ ಅಮ್ಮನ ದರ್ಶನ ಮಾಡೋಕ್ಕೆ, ಮತ್ತು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಭಾನುವಾರ ದಿವಸ ಎಲ್ಲರೂ ಬರ್ತಾ ಇದ್ದಾರೆ. ಈ ಥರ ದೇವಸ್ಥಾನ ಬಗ್ಗೆ ಮಾಹಿತಿ ಕೊಡಬೇಕಾದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ. ಈ ಕಂಟೆಂಟ್ಗಳು ಬೇಕಾದ್ರೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ನಮಗೆ ಏನಂತ. ಇಷ್ಟು ದಿನ ಸಪೋರ್ಟ್ ಮಾಡಿದೆ ನಮಗೆ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಪೋರ್ಟ್ ಮಾಡಿ. ನಿಮಗೆ ಒಳ್ಳೆಯ ದೇವಸ್ಥಾನ ನಿಮಗೆ ವಿಡಿಯೋ ಕೊಡ್ತಾ ಹೋಗ್ತಾ ಇರ್ತೀನಿ. ಇಲ್ಲಿಗೆ ನನ್ನ ವಿಡಿಯೋ ಮುಗಿಸ್ತೇನೆ. ನಮಸ್ತೆ.